ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ಮಾಡಿದ್ದೀರಾ. ಕತೆಗೆ ತುಂಬಾ ತಿರುವು ಕೊಡುವಂತ ಪಾತ್ರ. ರ್ಯಾಪರ್ ಚಂದನ್ ಶೆಟ್ಟಿ ಇವಾಗ ರೆಟ್ರೋ ಚಂದನ್ ಶೆಟ್ಟಿ ಆಗಿದ್ದಾರೆ ಅಲ್ವಾ? ಫಸ್ಟ್ ಚಂದನ್ ಶೆಟ್ಟಿ ಅಂದಾಗ ನನಗೆ ಅನ್ನಿಸ್ಲಿಲ್ಲ. ನಾನು ಯಾರು ಅಂತ ಗೊತ್ತೇನೋ ನಿನ್ಗೆ? ಬಸ್ ಹೋಗೋ ಏನಾದ್ರು ಪ್ಲಾನ್ಸ್ ಇದೆಯಾ? ನಾನು ಸೂಟ್ ಆಗಲ್ಲ ಆ ಮನೆಗೆ, ಇಲ್ಲ ನಿಜವಲ್ಲ ಅಲ್ಲ. ಇನ್ನೂ ನಾನು ಈ ತರದ ಪಾತ್ರ ಮಾಡ್ಬೇಕು ಅನ್ನೋದಾಗಿದ್ರೆ ಯಾವ ತರದ ಪಾತ್ರ ಸೃಷ್ಟಿ ಮಾಡಿಕೊಡ್ತಾನೆ ಸೃಷ್ಟಿಕರ್ತ, ಎಲ್ಲಾ ತರದ ಪಾತ್ರಗಳು ಮಾಡ್ಬೇಕು ಅಂತ ಆಸೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಇದೇ ಏಪ್ರಿಲ್ 17ನೇ ತಾರೀಕು ಕನ್ನಡದಲ್ಲಿ ಎಲ್ಲರ ಕಾಲಿಳಿಯುತ್ತೆ ಕಾಲ ಅನ್ನುವಂತಹ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಒಂದು ಪಾತ್ರಧಾರಿ, ಅವ್ರು ಯಾರು ಅಂತ ಹೇಳಲ್ಲ, ನೀವೇ ನೋಡ್ತೀರಾ. ಮಾತಾಡಿಸ್ತಾ ಹೋಗೋಣ ಬನ್ನಿ. ತಮ್ಮ ನಮಸ್ತೆ. ಥ್ಯಾಂಕ್ ಯು ಕಂದ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ. ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ಮಾಡಿದ್ದೀರಾ. ಆ ಪಾತ್ರದ ಬಗ್ಗೆ ಹೇಳಿ. ಇದೊಂದು ನೀನ್ ಹೇಳಿದಾಗೆ ನನ್ ಗೆಸ್ಟ್ ರೋಲ್ ಅಂತಾನೆ ಮಾಡಿರೋದು, ಸಣ್ಣ ಪಾತ್ರ. ಆದ್ರೆ ಇದು ಬಹಳ ಕತೆಗೆ ತುಂಬಾ ತಿರುವು ಕೊಡುವಂತ ಪಾತ್ರ. ಅಂದ್ರೆ ಒಂದು ಇದಕ್ಕೆ ಅರ್ಥ, ತಿರುವು ಎಲ್ಲವೂ ಈ ಪಾತ್ರದಿಂದ ಆಗುತ್ತೆ. ಸೊ ಅದಕ್ಕೆ ನನಗೆ ಒಂಥರ ಖುಷಿ ಕೊಟ್ಟಂತ ಪಾತ್ರ. ಯಾಕಂದ್ರೆ ಅದು ವೇಷಭೂಷಣನೇ ಬೇರೆ ತರ ಇದೆ, ಒಂಥರ ಸ್ಪೆಷಲ್ ಆಗಿದೆ. ಸೊ ಅದರಿಂದ ನನ್ಗೆ ಖುಷಿ ಕೊಟ್ಟಂತ ಪಾತ್ರ. ಈ ಪಾತ್ರನ ಒಪ್ಕೊಳ್ಳೋದಿಕ್ಕೆ ನಿಮಗೆ ಹೇಗೆ? ಮೊದಲನೇದಾಗಿ ಸುಜಯ್ ಶಾಸ್ತ್ರಿ, ನಾವೆಲ್ಲ ಕೆಲಸ ಮಾಡ್ತಿದ್ವಿ ಒಟ್ಟಿಗೆ. ಅವನು ಅಲ್ಲೇ ಸೆಟ್ಟಲ್ಲಿ ಈ ಥರದ್ದು ಇನ್ನೊಂದು ಮಾಡ್ತಾ ಇದ್ದೀನಿ ಅಂತೆಲ್ಲ ಅಲ್ಲೇ ಶುರು ಮಾಡ್ದ. ನಾನು ಬರ್ತೀನಿ ಮಾಡ್ತೀನಿ ನಾನು ಅಂತ. ಆಮೇಲೆ ರಾಜ್ಗುರು ಕತೆ. ಸೊ ಅವನಿಗೆ ಒಂದಷ್ಟು ಐಡಿಯಾಸ್ ಇರುತ್ತೆ, ಒಂಥರ ಹೊಸತಾಗಿ ಯೋಚನೆ ಮಾಡ್ತಾನೆ. ಸೊ ಇವರಿಬ್ಬರ ಕಾಂಬಿನೇಷನ್ ಡೆಫಿನೆಟ್ ಆಗಿ. ಅದಾದ್ಮೇಲೆ ನನಗೆ ಸ್ಟಾರ್ ಕಾಸ್ಟ್ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಚಂದನ್ ಶೆಟ್ಟಿ ಇದ್ದಾರೆ, ಇವರೆಲ್ಲರೂ ಇದ್ದಾರೆ ಅಂದಾಗ ನನಗೆ ಇನ್ನೂ ಖುಷಿ ಅನ್ನಿಸ್ತು. ಈ ಟೀಸರ್ ನಲ್ಲಿ ಎಲ್ಲೂ ನಿಮ್ಮನ್ನ ತೋರ್ಸಿಲ್ಲ, ಆದ್ರೆ ಸರ್ ಇಲ್ಲಿ ನಾವು ಬಂದವಾಗ ಒಂದೊಂದು ಕ್ಲಿಪ್ಸ್ ತೋರ್ಸಿದ್ರು, ಒಂದು ಫೋಟೋ ಮಾತ್ರ ತೋರ್ಸಿದ್ರು. ಅದರಲ್ಲಿ ನೋಡ್ದವಾಗ ಏನೋ ಒಂದಷ್ಟು ಗೊಂದಲಗಳು, ಒಂದಷ್ಟು ಈ ತರ ಇರ್ಬೋದೇನೋ ಇವ್ರ ಕ್ಯಾರೆಕ್ಟ್ರು. ಆಮೇಲೆ ಫೇಸ್ ನೋಡಿದ್ರೆ ಇನ್ನೋಸೆಂಟು, ಅಂದ್ರೆ ಜೀವನ ಏನು ಅಂತ ತಿಳಿದಿರೋರ್ ತರ ನಮಗ್ ಅನ್ಸುತ್ತೆ. ಬಟ್ ಯಾವ ತರ ಇದೆ? ಎಲ್ಲ ಕ್ವಶನ್ ನೀನೇ ಹಾಕ್ಬಿಟ್ಟೆ. ಇಲ್ಲ, ಇದೊಂಥರ ಒಂಥರ ಪಾತ್ರ. ಅದು ನನಗೆ ಐ ಡೋಂಟ್ ವಾಂಟ್ ಟು ರಿವೀಲ್ ಏನು ಅಂತ. ನಿನಗೆ ಇಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಏಪ್ರಿಲ್ 17th. ಸೊ ಆವಾಗ ನೋಡಿದ್ರೆ ನಿನ್ಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ನೀನು ನನಗೆ ಅವಾಗ ಹೇಳು, ಚೆನ್ನಾಗಿದೆಯೋ ಇಲ್ವೋ, ಹೆಂಗಿದೆ ಪಾತ್ರ, ಏನು ನಿನ್ಗೆ ಏನು ಅನ್ನಿಸ್ತು, ಅದು ಹೇಗೆ, ಅದು ಕತೆಗೆ ಏನಕ್ಕೆ ಬೇಕು, ಅದೆಲ್ಲವೂ ನೀನೇ ನನಗೆ ಹೇಳ್ಬೇಕು. ಆಮೇಲೆ ಇವಾಗ ಚಂದನ್ ಶೆಟ್ಟಿ ಅವರು ಈ ತರದೊಂದು ಪಾತ್ರ ಒಪ್ಕೊಂಡಿದ್ರೆ ಅವ್ರಿಗೆ ಸೂಟ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ನಿಜವಾಗ್ಲೂ ಸೂಟ್ ಆಗಿತ್ತು. ಫಸ್ಟ್ ಚಂದನ್ ಶೆಟ್ಟಿ ಅಂದಾಗ ನನಗೆ ಅನ್ನಿಸ್ಲಿಲ್ಲ. ಬಟ್ ಸೆಟ್ಟಿಗೆ ಬಂದ್ಮೇಲೆ ಅವ್ನ ಗೆಟಪ್ಪು ಅದು ಎಲ್ಲ ನೋಡಿದ್ಮೇಲೆ ನಂಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೋ, ಏನೋ ಒಂಥರ ಬೇರೆ ತರ ಕಾಣಿಸ್ತಿದ್ಯಾ ನೀನು. ಅಂದ್ರೆ ರ್ಯಾಪರ್ ಚಂದನ್ ಶೆಟ್ಟಿ ಇವಾಗ ರೆಟ್ರೋ ಚಂದನ್ ಶೆಟ್ಟಿ ಆಗಿದ್ದಾರೆ ಅಲ್ವಾ? ಸೊ ಅದಕ್ಕೆ ಕೇಳ್ತಾ ಇದೀನಿ, ಹೆಂಗ್ ಅನ್ಸುತ್ತೆ? ಕರೆಕ್ಟ್. ನೀನ್ ಒಳ್ಳೇದ್ ಮಾತು ಹೇಳಿದೆ. ರ್ಯಾಪರ್ ಅವನು ರೆಟ್ರೋ ಸ್ಟೈಲಲ್ಲಿ ಒಂಥರ ನಮ್ಮವನು ಅನ್ಸುತ್ತೆ. ಒಂಥರ ನಮ್ಮ ಹುಡುಗ, ನಮ್ಮ ರಾಜ್ಯದವನು, ನಮ್ಮೂರವನು, ನಮ್ಮನೆ ಹುಡುಗ ಅನ್ನೋ ತರ ಅನ್ಸೋ ತರ ಇದೆ. ಕರೆಕ್ಟ್, ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಈ ಚಿತ್ರದ ನಾಯಕಿ ಬಗ್ಗೆ ಹೇಳೋದಾದ್ರೆ, ಆ ಹುಡುಗಿ ಹೊಸ ಹುಡುಗಿ. ಅವಾಗ ನಾನೊಂದು ಹೆಚ್ಚು ಸೀನ್ಸ್ ಇರ್ಲಿಲ್ಲ, ಬಟ್ ನಂಗೆ ಅವಳು ತುಂಬಾ ಖುಷಿ ಅನಿಸ್ತಾ ಇದ್ಲು. ಯಾಕಂದ್ರೆ ಒಂಥರ ಬೇರೆ ತರ ಫೇಸ್. ಅಂದ್ರೆ ಇತ್ತೀಚಿನ ಹೀರೋಯಿನ್ಗಳಲ್ಲಿ ನಾವೆಲ್ಲರೂ ಒಂದೇ ತರ ನೋಡ್ತೀವಿ, ಒಂದೇ ತರ ಹೇರ್ ಸ್ಟೈಲು, ಒಂದೇ ತರ ಮೇಕಪ್, ಒಂದೇ ತರ ಗೆಟಪ್, ಪಾತ್ರ ಎಲ್ಲಾನು. ಈ ಹುಡುಗಿಗೆ ಅಫ್ಕೋರ್ಸ್ ಪಾತ್ರನೂ ಡಿಫ್ರೆಂಟ್ ಆಗಿತ್ತು. ಅದರಿಂದ ಒಂದು ಪಾತ್ರ ವೇಷಧಾರಿನೂ ಬೇರೆ ಬೇರೆ ತರನೇ ಇತ್ತು. ಆದ್ರೂ ಕೂಡ ಶಿ ಹ್ಯಾಸ್ ಸಮ್ ಡಿಫ್ರೆಂಟ್ ಫೀಚರ್ಸ್. ಎಲ್ರಿಗೂ ಒಂಥರ ಎಲ್ರು ಒಂದೇ ತರ ಅನಿಸ್ತಾರಲ್ಲ, ಆ ತರ ಅನ್ಸಲ್ಲ. ಆಮೇಲೆ ಶಿ ಇಸ್ ಟ್ಯಾಲೆಂಟೆಡ್. ಐ ಲೈಕ್ ಹರ್. ಇವಾಗ ನೀವು ರಿಯಾಲಿಟಿ ಶೋಗಳನ್ನೆಲ್ಲ ಮಾಡ್ತಿದ್ದೀರಾ, ಬಿಗ್ ಬಾಸ್ಗೂ ಕೂಡ ಹೋಗಿ ಬಂದ್ರಿ. ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ಹೋಗಿ ಜಸ್ಟ್ ಬಂದ್ರಲ್ಲ, ಗೆಸ್ಟ್ ತರ ಹೋಗಿ ಬಂದ್ರಿ. ಅಂದ್ರೆ ನೀವೇನಾದ್ರೂ ಒಂದ್ ಮಾತಾಡಿದ್ರೆ ಜನ ಒಪ್ಕೊಳ್ಳೋ ತರ ಇರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ರಿಯಾಲಿಟಿ ಶೋಲಾಗ್ಲಿ ಅಥವಾ ಬಿಗ್ ಬಾಸ್ಗೆ ಸುಮ್ಮನೆ ಗೆಸ್ಟ್ ಆಗಿ ಹೋಗಿ ಬರೋದಾಗ್ಲಿ, ಅದು ಯಾರು ನಂಗೆ ಸ್ಕ್ರಿಪ್ಟ್ ಕೊಟ್ಟಿರ್ಲಿಲ್ಲ, ಡೈಲಾಗ್ ಕೊಟ್ಟಿರ್ಲಿಲ್ಲ. ನಾನೇ ಮಾತಾಡೋದಷ್ಟೇ ಅದು. ಸೊ ನನ್ನ ಮಾತು ಹಂಗೆ ಇರುತ್ತೆ. ಬಿಗ್ ಬಾಸ್ಗೆ ಹೋಗೋ ಏನಾದ್ರು ಪ್ಲಾನ್ಸ್ ಇದೆಯಾ? ಇಲ್ಲಮ್ಮ, ಕೇಳಿಲ್ಲಮ್ಮ, ಕೇಳು ಇಲ್ಲ. ಅಂದ್ರೆ ಆಫರ್ ಏನಾದ್ರು ಬಂದ್ರೆ? ಇದು ನನಗೆ ಆತರ ಬಿಟ್ಟಿರಕ್ಕಾಗಲ್ಲ ಮನೇನೆಲ್ಲ. ನನ್ನ ಮಗ ಮನೆ, ನನಗೆ ಅಷ್ಟೊಂದು ದಿನ ನಾನು ಯಾವತ್ತೂ ಬಿಟ್ಟೇ ಇಲ್ಲ. ನನ್ನ ಮನೆಯವ್ರು ಇಲ್ಲದೆ ಹತ್ರ
ನಾನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಹೋಗಲ್ಲ ನಾನು. ಅಲ್ಲ ಅವ್ರಿಗೆ ಹೇಳು ಇಲ್ಲ ಬಿಡಮ್ಮ, ನಾನು ಸೂಟ ಆಗಲ್ಲ ಆ ಮನೆಗೆ. ಇಲ್ಲ ನಿಜವಲ್ಲ ಅಲ್ಲ, ಸುಮ್ಮನೆ ಹೋಗಿ ಬರಕ್ಕೆ ಸರಿ. ಆ, ತುಂಬಾ ತರ ಪಾತ್ರಗಳು ಮಾಡಿದ್ದೀರಾ. ಹೀರೋಯಿನ್ ಆಗಿ ಮಾಡಿದ್ದೀರಾ, ಆ ಕಾಲದಿಂದ ನಾನು ನೋಡಿದ್ದೀನಿ. ಇವಾಗ ತಾಯಿಯಾಗೂ ಮಾಡಿದ್ದೀರಾ, ಇವಾಗ ಈ ಪಾತ್ರ ಮಾಡಿದ್ದೀರಾ. ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಡೆಫಿನೆಟ್ಲಿ ಭಾಳ ಡಿಫ್ರೆಂಟ್ ಪಾತ್ರ, ಅದು ಮಾತ್ರ ನಿಜ. ಅದ್ರ ಗೆಟಪ್ ಆಗಲಿ ಅಥವಾ ಅದ್ರ ಟ್ರೀಟ್ಮೆಂಟ್ ಆಫ್ ದಿ ಕ್ಯಾರೆಕ್ಟರ್ ಆಗಲಿ ಅಥವಾ ಕತೆಗೆ ಬರೋವಂಥದ್ದಾಗಲಿ, ಇದು ತುಂಬ ತುಂಬ ಡೆಫಿನೆಟ್ಲಿ 100% ಡಿಫ್ರೆಂಟ್ ಪಾತ್ರ. ಅದು ನಿಮಗೂ ಕನ್ವಿನ್ಸ್ ಆಗುತ್ತೆ ಅದು ಇದು ಡಿಫ್ರೆಂಟ್ ಪಾತ್ರ ಅಂಥೇಳಿ. ನನಗಂತೂ ತುಂಬ ಒಂಥರ ನನಗೆ ಒಂದು ರೀತಿಯಲ್ಲಿ ಕಲಾವಿದೆಯಾಗಿ ಖುಷಿ ಕೊಟ್ಟಂಥ ಪಾತ್ರ. ಚಂದನ್ ಶೆಟ್ಟಿ ಅವರು ಓಲ್ಡ್ ಹೀರೋ ತರ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಲೈಕ್ ರಾಜಣ್ಣ ಆಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ಆ ರೀತಿ ಕಾಣಿಸ್ಕೊಂಡಿದ್ದಾರೆ. ಅವ್ರಿಗವ್ರು ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತಾ ಈ ಸಿನಿಮಾದಲ್ಲಿ? ಅಲ್ಲಲ್ಲ, ನೀನು ಆ ಕಲಾವಿದರಿಗೆ ಹೋಲಿಸಿದ್ರೆ ನನಗೆ ಹಂಗೇನು ಗೊತ್ತು. ಚಂದನ್ ಶೆಟ್ಟಿ ನೀನು ಆಗಲೇ ಹೇಳಿದಾಗೆ ತುಂಬ ಚೆನ್ನಾಗಿ ಹೇಳಿದೆ, ರೆಟ್ರೋ ಸ್ಟೈಲಲ್ಲಿ ಕಾಣಿಸ್ತಾನೆ. ಆಮೇಲೆ ಆ ಕತೆಗೆ ತಕ್ಕಾಗಿದೆ ಪಾತ್ರ, ಆ ಪಾತ್ರಕ್ಕೆ ತಕ್ಕಾಗಿ ಇವನಿದ್ದಾನೆ. ಸೊ ಅದರಿಂದ ನಮಗೆ ಅನಿಸುತ್ತೆ. ಬಟ್ ನಾನು ಇವ್ರ ಥರ ಇದ್ದಾರೆ ಅವ್ರ ಥರ ಇದ್ದಾರೆ ಅಂತಂದರೆ ಇಲ್ಲ, ಅವ್ನು ಚಂದನ್ ಶೆಟ್ಟಿ ಥರನೇ ಇದ್ದಾನೆ. ಆದರೆ ಅವನ ಮ್ಯೂಸಿಕ್ ರ್ಯಾಪರ್ ಆ ಥರ ಏನಂತ ನಾವು ಅಂದ್ಕೊಳ್ತೀವಿ, ಅವನು ಸ್ಟೇಜ್ ಮೇಲೆ ಬಂದಾಗ ಅಲ್ಲ. ಇದು 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 ಸೃಜಯ್ ಶಾಸ್ತ್ರಿ ನಿರ್ದೇಶನದ ರಾಜ್ಗುರು ಪಾತ್ರಕ್ಕೆ ಹೇಗಿರಬೇಕೋ ಹಾಗಿದ್ದಾನೆ. ನಿಮ್ಮ ಪಾತ್ರಧಾರಿಯ ಹೆಸರೇನಾದ್ರೂ ಹೇಳ್ಬೋದಾ? ನನಗೆ ಗೊತ್ತಿಲ್ಲ ಕಂದ ಹೆಸರು. ಹೇಳ್ಬೋದಲ್ವಾ? 17th ಆದ್ಮೇಲೆ ಹೇಳ್ತೀನಿ ಕಣೆ, ನೀವೇ ಹೇಳ್ತೀರಾ? ಓಕೆ. ಎಷ್ಟೊಂದ್ ಜನ ಹೆಣ್ಮಕ್ಳು ನೀವು ನೋಡಕ್ ಅಷ್ಟು ಚೆನ್ನಾಗಿದ್ದೀರಾ, ಕೇಳ್ತಾ ಇರ್ತಾರೆ ಬ್ಯೂಟಿ ಟಿಪ್ಸ್ ಏನಾದ್ರು ಅಂತ. ಏನಾದ್ರು ಹೇಳ್ಬೋದಾ ಅವ್ರಿಗೆ? ಅವನೆಲ್ಲ ಡೈರೆಕ್ಟ್ ಬಂದ್ಬಿಡ್ತಾನೆ ಈಗ. ಏನಿಲ್ಲಮ್ಮ, ಯಾವಾಗಲೂ ಪಾಸಿಟಿವ್ ಆಗಿರಿ, ಯಾವಾಗಲೂ ನಗ್ನಗ್ತಾ ಇರಿ. ಯಾವ ನೆಗೆಟಿವ್, ಯಾವ ಕೆಟ್ಟ ಸುದ್ದಿ ಯಾವುದನ್ನು ತಲೆ ಕೆಡಿಸ್ಕೋಬಾರ್ದು. ಅದು ಹತ್ರಕ್ಕೂ ಬರಬೇಡಿ, ಹತ್ರಕ್ಕೂ ಹೋಗಬೇಡಿ. ಯಾವಾಗಲೂ ಯು ಬಿ ಪಾಸಿಟಿವ್ ಆ್ಯಂಡ್ ಯು ಫಾರ್ ಯುವರ್ ಸೆಲ್ಫ್. ನೀವಾಗಿರಿ. ನೀವು ಇನ್ನೇನೋ ಆಗಕ್ಕೆ ಪ್ರೊಜೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ನೀವೇನಿದಿರೋ ಹಾಗೆ ಇರಿ ಅಷ್ಟೇ. ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಅಂದ್ರೆ ಪಾತ್ರಗಳನ್ನ ಮಾಡಿದ್ದೀರಾ. ಇನ್ನೂ ನಾನು ಈ ತರದ ಪಾತ್ರ ಮಾಡ್ಬೇಕು ಅನ್ನೋದಾಗಿದ್ರೆ ಯಾವ ತರ ಪಾತ್ರ ಮಾಡ್ಬೋದು? ನನಗೆ ಯಾವ ಥರದ ಪಾತ್ರ ಸೃಷ್ಟಿ ಮಾಡಿಕೊಡ್ತಾನೆ ಸೃಷ್ಟಿಕರ್ತ, ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅಂತ ಆಸೆ ಅಷ್ಟೇ. ಇಷ್ಟೊತ್ತು ನಮ್ಮ ಜೊತೆ ತಾರಮ್ಮ ಮಾತನಾಡಿದ್ರು. ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತನಾಡಿ. ಏಪ್ರಿಲ್ 17ನೇ ತಾರೀಕು ಎಲ್ಲರ ಕಾಲಿಳಿಯುತ್ತೆ ಕಾಲ ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾರಮ್ಮ, ನೀವೇ ನಿಮ್ಮ ಮಾತಲ್ಲೇ ಹೇಳಿ ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂತ. ಎಲ್ಲರೂ ನೀವು ಥಿಯೇಟ್ರಿಗೆ ಬಂದು ನೋಡಿ. ನಿಜವಾಗ್ಲೂ ಒಂಥರ ಒಂದು ವಿಶಿಷ್ಟವಾದ ಅನುಭವ ಕೊಡುವಂಥ ಸಿನಿಮಾ ಎಲ್ಲರ ಕಾಲಿಳಿಯುತ್ತೆ ಕಾಲ. ಹೆಸರು ಎಷ್ಟು ವಿಶಿಷ್ಟವಾಗಿದೆಯೋ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ನಗ್ತೀರಾ, ಅಷ್ಟೇ ಹುಳ ಬಿಟ್ಕೊಳ್ತೀರಾ ತಲೆಗೆ. ಮತ್ತೆ ಹೊರಗಡೆ ಬರೋ ಅಷ್ಟರಲ್ಲಿ ನೀವು ಅದನ್ನ ನೆನೆಸ್ಕೊಂಡು ಮಾತಾಡ್ಕೊಂಡು ಬರ್ತೀರಾ ಒಂದೊಂದು ಪಾತ್ರದ ಬಗ್ಗೆನೂ. ಆ ಗ್ಯಾರಂಟಿ ನನ್ನ ಹತ್ರ ಇದೆ. ಸೊ ಮಿಸ್ ಮಾಡದೆ ನೋಡಿ ಎಲ್ಲರ ಕಾಲಿಳಿಯುತ್ತೆ ಕಾಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.